ತೇರನ್ನು ಮಾಲೆಗಳನ್ನು ಹಾಕಿ ಪೂಜೆ ಮಾಡುವಂಥದ್ದು. ನಾವು ಬೆಳಗಿನ ಜಾವ ಸ್ವಲ್ಪ ಎಳೆದ ಮುಂದೆ ಬಿಟ್ಟಿದ್ವಿ. ಈಗ ಏನು ಮಾಡ್ತಾರೆ, ಸಂಪೂರ್ಣವಾಗಿ ಎಳೆದುಕೊಂಡು ಹೋಗಿ ಒಂದು ಸರ್ಕಲ್ಗೆ ಬಿಡ್ತಕ್ಕಂಥದ್ದು. ನೋಡಿ, ಎಲ್ಲ ಒಂದು ಸಮಾಜದ ಮುಖಂಡರು ಸಹಿತ ಇಲ್ಲಿ ಭಾಗಿಯಾಗಿರ್ತಾರೆ. ಯಾವುದೋ ಭೇದ ಭಾವ ಅಂದರೆ ಏನು ಮಾಡ್ತಾರೆ, ರಥವನ್ನು ಎಳಿತಕ್ಕಂಥದ್ದು ಭಾಳ ಖುಷಿ ವಿಚಾರ. ಸರ್ವಧರ್ಮ ಸಮ್ಮೇಳನ ಇರ್ತಕ್ಕಂಥದ್ದು. ಎಲ್ಲರೂ ಏನಾಗಿರ್ತಾರೆ, ಭಾಗಿಯಾಗಿರ್ತಾರೆ. ಆಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಈಗ ಏನು ಮಾಡಿದ್ವಿ, ಕೆಳಗಡೆ ಎಲ್ಲರೂ ಬಂದ್ವಿ. ತೇರುಗಳನ್ನು ಎಳಿಲಿಕ್ಕೆ ರೆಡಿ ಆದರೆ, ಈ ತೇರಿಗೆ ನಾವು ಬಾಳೆಹಣ್ಣು ಮತ್ತು ಉತ್ತತ್ತಿಯನ್ನು ಒಗಿಲಿಕ್ಕೆ ತೊಗೊಂಡಿದ್ವಿ. ನನ್ನ ಮಗಳು ಸಹಿತ ತೇರಿಗೆ ಉತ್ತತ್ತಿ ಮತ್ತು ಬಾಳೆಹಣ್ಣು ಒಗಿಲಿಕ್ಕೆ ರೆಡಿಯಾಗಿದ್ಲು. ಪದೇ ಪದೇ ಉತ್ತತ್ತಿಯನ್ನು ಕೊಡೋದು ಇಸ್ಕೊಡೋದು ಮಾಡಿ ಭಾಳ ಕಾಮಿಡಿ ಮಾಡಿದ್ಲು. ಈಗ ನೋಡ್ರಿ, ಇಲ್ಲಿಗೆ ಏನು ಮಾಡ್ತಾರೆ ಅಂದ್ರೆ, ಇಲ್ಲಿ ಉತ್ತತ್ತಿ ಮತ್ತು ಬಾಳೆಹಣ್ಣನ್ನು ಒಗಿತಕ್ಕಂಥದ್ದು. ತೇರನ್ನು ಎಳಿಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇನ್ನೇನು ಪೂಜಾ ಆಯಿತು, ದೊಡ್ಡ ತೇರಿನ ಪೂಜಾ ಮುಗೀತು. ಈಗೇನು ಮಾಡ್ತಾರೆ, ತೇರು ಎಳಿಲಿಕ್ಕೆ ರೆಡಿ ಮಾಡ್ತಾಯಿದ್ರು. ನೋಡ್ರಿ, ಎಲ್ಲರೂ ಜಮಾಯಿಸಿದ್ದಾರೆ. ಇಲ್ಲೊಂದು ಮಗು ಭಾಳ ಚೆನ್ನಾಗಿತ್ತು, ಅದಕ್ಕೆ ಅದನ್ನು ನಾನು ಇದು ಮಾಡಿ ಶೂಟ್ ಮಾಡಿಕೊಂಡೆ. ನಮ್ಮನ್ನು ನೋಡ್ತಿತ್ತದು, ಬಟ್ ಸಣ್ಣ ಮಗು ಅದು ನಮ್ಮನ್ನು ನೋಡ್ತಿತ್ತು. ಇವಾಗ ನೋಡ್ರಿ, ಬಾಳೆಹಣ್ಣು, ತೆಂಗಿನಕಾಯಿ, ಉತ್ತತ್ತಿ ಎಲ್ಲವನ್ನು ಒಗಿತಾಯಿದ್ರು. ಅಂದರೆ ಹರಕೆ ಕಟ್ಕೊಂಡಿರ್ತಕ್ಕಂಥವ್ರು ಈ ಬಾಳೆ ಹಣ್ಣನ್ನು ಉತ್ತತ್ತಿಯನ್ನು ತೀರಿಗೆ ಎಸಿತಕ್ಕಂಥದ್ದು. ರಿಟರ್ನಾಗಿ ನಮಗೆ ಸಿಗ್ತಕ್ಕಂಥದ್ದು ನಾವು ಪ್ರಸಾದ ಅಂತ ಹೇಳ್ತೀವಿ. ನಮಗೂ ಸಹಿತ ಒಂದೆರಡು ಪ್ರಸಾದಗಳು ಸಿಕ್ಕವು. ಅದನ್ನು ತೊಗೊಂಡು ಭಾಳ ಖುಷಿಪಟ್ವಿ. ನಾವು ಸಹಿತ ಅಪರೂಪ ಅದು ಸಿಗೋದು, ನಮ್ಗೆ ವಾಪಸ್ ಪ್ರಸಾದ ಸಿಗೋದು ಭಾಳ ಅಪರೂಪ. ನೋಡ್ರಿ, ನಾವು ಸಹಿತ ಪ್ರಸಾದಕ್ಕಾಗಿ ಕಾಯ್ತಾ ಇದ್ವಿ. ಎಲ್ಲ ಜನ ಮುಗಿ ಬೀಳ್ತಿರ್ತಾರೆ, ಮಕ್ಕಳು ಸಹಿತ ಬಾಳೆಹಣ್ಣುಗಳನ್ನು ಆರಿಸ್ಕೊಳ್ಳಿಕ್ಕೆ. ಅಂದರೆ ಅದು ಪ್ರಸಾದ, ದೇವ್ರ ಪ್ರಸಾದ ಅಂಥೇಳಿ. ಇಲ್ಲಿ ಎಸಿತಕ್ಕಂಥ ಬಾಳೆಹಣ್ಣು ಅಥವಾ ಉತ್ತತ್ತಿ ಒಂದು ತೇರಿನ ಒಳಗಡೆ ಟಚ್ ಆಗಬೇಕು, ಅಂದಾಗ ಮಾತ್ರ ಎಸ್ದವ್ರಿಗೆ ಸಮಾಧಾನ. ಏನೋ ಒಂಥರ ಒಂದು ತೇರಿಗೆ ಮುಟ್ತು ಅಂಥೇಳಿ ಖುಷಿ ಪಡ್ತಾಯಿದ್ರು. ನೋಡಿರಿ, ನನ್ನ ನಾದಿನಿ ಮಕ್ಕಳು ಸಹಿತ ಎಸಿತಾಯಿದ್ರು, ತೇರಿನ ಒಳಗಡೆ ಹೋಗ್ತಾವೆ ಅಂಥೇಳಿ. ಈ ರೀತಿ ಏನು ಮಾಡಿದರು, ಬಾಳೆಹಣ್ಣುಗಳನ್ನು ಮತ್ತು ಉತ್ತತ್ತಿಗಳನ್ನು ಜನ ಎಲ್ಲ ಎಸೆದು ಏನು ಮಾಡಿದರು, ಆ ಒಂದು ತೇರಿನ ಒಂದು ಚಾಲನೆಗೆ ಏನು ಮಾಡಿದ್ರು, ಅಣಿ ಮಾಡಿಕೊಟ್ರು. ನೋಡ್ರಿ, ನಮ್ಮ ಅಕ್ಕನೂ ಸಹಿತ ಎಸ್ಲು ರೀಚ್ ಆತನೋ ಗೊತ್ತಾಗಲಿಲ್ಲ. ನಾನು ಹಿಂದಿದ್ದೆ ವಿಡಿಯೋ ಮಾಡ್ಕೊತಾ ಇದ್ದೆ. ಒಂದು ವಿಶೇಷ ಏನಂದ್ರೆ, ಯಾರೋ ನನ್ನ ಹುಡುಗಿ ನಂಗೆ ಸಿಗಲಿ ಅಂಥೇಳಿ ಬಾಳೆಹಣ್ಣು ಮೇಲೆ ಬರೆದಿದ್ರಂತ. ಅದು ನಮ್ಮ ಇವ್ರಿಗೆ, ನಮ್ಮ ನಾದಿನಿ ಮಗಗೆ ಸಿಕ್ಕಿತ್ತು. ಅದನ್ನು ನೋಡಿ ಭಾಳ ನಕ್ವಿ ನಾವು. ನೋಡ್ರಿ, ತೇರನ್ನು ಎಳಿತಾ ಇದ್ದಾರೆ. ತೇರು ಹೊಂಟೈತಿ, ಬಾಳೆಹಣ್ಣು ಉತ್ತತ್ತಿಯನ್ನು ಎಸಿತಾ ಇದ್ದಾರೆ. ಭಾಳ ಚಂದ ನೋಡ್ಲಿಕ್ಕೆ. ಏನೋ ಒಂದು ನೋಡ್ರಿ, ಐತಿಹಾಸಿಕವಾಗಿ ಇರ್ತಕ್ಕಂಥ ಹಿಸ್ಟ್ರಿ ಇವೆಲ್ಲ. ತೇರು ಎಳೆಯೋದ್ರಿಂದ ಏನಾಗ್ತತೋ ಏನೋ, ಅದೆಲ್ಲವನ್ನು ನಾವು ತಿಳ್ಕೊಂಡಾಗ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತೀವಿ. ವಿಜ್ಞಾನಕ್ಕೂ ಮತ್ತು ಆಧ್ಯಾತ್ಮಿಕಕ್ಕೂ ಭಾಳ ಒಂದು ಸಂಬಂಧ ಇರ್ತಕ್ಕಂಥದ್ದು. ನಾವು ಎಷ್ಟೇ ಮೂಢನಂಬಿಕೆ ಅಂದರೂ ಸಹಿತ ನಮ್ಮ ಒಂದು ಜೀವನ ನಿಂತಿರೋದೇ ಈ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಮೇಲೆ ಒಮ್ಮೆ ಅನಿಸ್ತೈತಿ. ನೋಡ್ರಿ, ಎಷ್ಟು ಚಂದ ಈ ಒಂದು ವೈಭವ ನೋಡಲಿಕ್ಕೆ. ಈ ರೀತಿ ಸಾಯಂಕಾಲ ತೇರನ್ನು ಏನು ಮಾಡಿದ್ವಿ ನಾವು, ಮುಂದೆ ಸರ್ಕಲ್ ತನಕ ಎಳ್ಕೊಂಡು ಹೋಗಿ ಅಲ್ಲಿಗೆ ನಿಂದಿಸ್ತಕ್ಕಂಥದ್ದು ತೇರನ್ನು. ಇದನ್ನು ವಾಪಸ್ ಒಂದು ಸ್ವಲ್ಪ ದಿನ ಆದಮೇಲೆ, ಅಂದರೆ ಒಂದು 8 ದಿನ ಆದಮೇಲೆ ಮತ್ತೆ ತೇರಿನ ಒಂದು ಮನೆಗೆ ವಾಪಸ್ ತರ್ತಕ್ಕಂಥದ್ದು. ನೋಡ್ರಿ, ತೇರು ಮೂವ್ ಆಗಕತ್ತೈತಿ. ಇಲ್ಲೇ ನನ್ನ ಮಗಳದೊಂದು ಹಠ. ನೀಗೇನು ಮಾಡಿದ್ಲು, ಚಾಲೆಂಜ್ ಮೇಲೆ ಒಂದು ಬಾಳೆಹಣ್ಣು ಎಸ್ಲು. ಅದು ರೀಚ್ ಆತ ಅಂತ ಕಾಣಿಸ್ತೈತಿ. ಅದನ್ನ ಎಲ್ಲರ ಮುಂದೆ ಹೇಳ್ಕೊತ ಬರ್ತಿದ್ಲು, ನಾನು ಹೋಗುದೆ ಅಂತೇಳಿ. ಅವಳಿಗೆ ಭಾಳ ಇದು, ಅವಳಿಗೆ ನಾನು ಮಾಡ್ಬೇಕಂತೇಳಿ ಭಾಳ ಖುಷಿ. ಅವಳಿಗೆ ಭಾಳ ಜೋಶಿ ಇರ್ತೈತೆ ಅದು ಯಾವಾಗಲೂ. ಅದನ್ನು ಎಸೆದ್ಲು. ಇದು ಹಾಕೋರವ್ರು ಆಟ ಸಮಾನ ದೇವ್ರು ಇರ್ತಕ್ಕಂಥದ್ದು. ಮೇಲ್ಗಡೆ ಹೋಗಿ ನಾವು ಕೆಲವೊಂದಿಷ್ಟು ಶೂಟ್ಗಳನ್ನು ಮಾಡ್ಕೊಂಡ್ವಿ. ವೀರಭದ್ರೇಶ್ವರ ದೇವಸ್ಥಾನದ ಫೋಟೋವನ್ನು ಶೂಟ್ ಮಾಡ್ಲಿಕ್ಕೆ ನಮಗೆ ಬಿಡಲಿಲ್ಲ. ಹೀಗಾಗಿ ಇಲ್ಲೇ ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದು ನೆಕ್ಸ್ಟು ಸಾಯಂಕಾಲದ ಒಂದು ಪ್ರೋಗ್ರಾಮ್ ಇದೆ. ದೊಡ್ಡಾಟದ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ರು ನಮ್ಮ ಕಮಿಟಿಯವರು.
ಇಲ್ಲಿ ದೊಡ್ಡದಾದ ಕಾರ್ಯಕ್ರಮ